ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆಕ್ಟಿವ್ ಆಗಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ. ಮುಂಜಾವಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದಿನಚರಿ ಅನುಸರಿಸಿ. ಎದ್ದೇಳುತ್ತಲೇ ಗೊಣಗಾಟ ಜಗಳ ಮಾಡದೆ ನಗುಮೊಗದಿಂದ ದಿನವನ್ನು ಆರಂಭಿಸಿ. ಎದ್ದ ನಂತರ ವಾಕಿಂಗ್, ವ್ಯಾಯಾಮ, ಯೋಗ ಅಥವಾ ಧ್ಯಾನ ಮಾಡಿ. ದಿನ 5 ನಿಮಿಷವಾದರೂ ಬಿಸಿಲಿಗೆ ಮೈ ಒಡ್ಡೋದನ್ನು ಮರಿಬೇಡಿ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿ. ಆರೋಗ್ಯವಾಗಿರಲು ನೀರು ಕುಡಿಯಿರಿ. ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ 3ರಿಂದ 4 ಗ್ಲಾಸು ನೀರು ಕುಡಿಯಿರಿ. ಬೆಳಗ್ಗೆ ಯಾವಾಗಲೂ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿ. ಒತ್ತಡದ ನಡುವೆ ಉಪಹಾರ ಸೇವಿಸುವುದನ್ನು ಮರೆಯಬೇಡಿ. ಆದಷ್ಟು ಜಂಕ್ ಫುಡ್, ಫಾಸ್ಟ್ ಫುಡ್, ಹೊರಗಿನ ತಿನಿಸುಗಳನ್ನು ಅವಾಯ್ಡ್ ಮಾಡಿ. ಆರೋಗ್ಯಕರ ಆಹಾರ ಸೇವಿಸಿ, ಅಂದರೆ ಹೆಚ್ಚಾಗಿ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ. ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ. ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ದಿನ ಮಾಡಿ. ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ. ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತನಾಡೋದು ನಿಲ್ಲಿಸಿ. ರಾತ್ರಿ ವೇಳೆ ಲೈಟಾಗಿ ಊಟ ಮಾಡಿ. ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬಾರದು. 45 ನಿಮಿಷ ಮೊದಲು ಅಥವಾ ನಂತರ ಕುಡಿಯಿರಿ. ಸದಾ ಸತ್ಯವನ್ನೇ ಮಾತನಾಡಿ. ಶಿಸ್ತು ಮತ್ತು ಸಹನೆ ಪಾಲಿಸಿ. ಒಳ್ಳೆಯ ಮಾತು, ಒಳ್ಳೆಯ ನಡತೆಯನ್ನು ಅನುಸರಿಸಿ. ಸದಾ ಕಲಿಯುವ ಮನಸ್ಸು ಇಟ್ಟುಕೊಳ್ಳಿ. ಹಿರಿಯರನ್ನು ಗೌರವಿಸಿ. ಕೃತಜ್ಞತೆ ಭಾವ ಬೆಳೆಸಿಕೊಳ್ಳಿ. ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಪ್ರಕೃತಿ ಮತ್ತು ಪರಿಸರವನ್ನು ಕಾಪಾಡಿ. ಸ್ವಚ್ಛತೆ ಕಾಪಾಡಿಕೊಳ್ಳಿ. ಮನಸ್ಸಿಗೆ ಹಿತ ಕೊಡುವಂತಹ ಮ್ಯೂಸಿಕ್ ಕೇಳಿ. ತೃಪ್ತಿಕರವಾದ ನಿದ್ರೆ ಮಾಡಿ. ನೀವು ಕನಿಷ್ಠ 6 ಗಂಟೆಗಳ ನಿದ್ರೆ ತೆಗೆದುಕೊಳ್ಳಬೇಕು ಮತ್ತು 8 ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರದು. ತೃಪ್ತಿಕರ ನಿದ್ರೆಯಿಂದ ನೀವು ದಿನವೆಲ್ಲ ಬಹಳ ಆಕ್ಟಿವ್ ಆಗಿ ಇರುತ್ತೀರಾ ಹಾಗೂ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಜೊತೆಗೆ ನಿಮ್ಮ ತ್ವಚೆ ಉತ್ತಮಗೊಳ್ಳುತ್ತದೆ. ದಿನದಲ್ಲಿ 10 ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ. ಸಮಯ ವ್ಯರ್ಥ ಮಾಡದೆ ಉಪಯುಕ್ತವಾಗಿ ಬಳಸಿಕೊಳ್ಳಿ. ದಿನವನ್ನು ಆದಷ್ಟು ಖುಷಿಯಿಂದ ಕಳೆಯಿರಿ. ಒಟ್ಟಾರೆಯಾಗಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.